ನೋಡಿ, ಸ್ಕೂಲ್ ಕಾಲೇಜ್ಗಳಲ್ಲಿ ನಮ್ಗೆ ಹಿಸ್ಟ್ರಿ, ಸೈನ್ಸ್, ಮ್ಯಾಥ್ಸ್ ಹೀಗೆ ಎಷ್ಟೊಂದು ವಿಷಯಗಳನ್ನ ಕಲಿಸ್ತಾರೆ. ಆದ್ರೆ ದುಡ್ಡಿನ ಬಗ್ಗೆ ಶಿಕ್ಷಣ ಅದು ಹೆಚ್ಚಾಗಿ ನಮ್ಗೆ ಸಿಗೋದು ಮನೆಯಲ್ಲೇ. ನಮ್ಮ ತಂದೆ ತಾಯಿ ಹಣದ ಬಗ್ಗೆ ಏನ್ ಹೇಳ್ಕೊಡ್ತಾರೋ ಅದೇ ನಮ್ಮ ಫೈನಾನ್ಷಿಯಲ್ ಲೈಫ್ಗೆ ಅಡಿಪಾಯ ಆಗತ್ತೆ. ಹಾಗಾದ್ರೆ ಶ್ರೀಮಂತರು ತಮ್ಮ ಮಕ್ಕಳಿಗೆ ಹಣದ ಬಗ್ಗೆ ಕಲಿಸುವ ಆ 10 ವಿಷಯಗಳಾದ್ರೂ ಏನು? ಬನ್ನಿ ಇದರ ಬಗ್ಗೆ ಸ್ವಲ್ಪ ಡೀಪಾಗಿ ತಿಳಿದುಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ. ಚಿಕ್ಕವರಿದ್ದಾಗ ನಿಮ್ಮ ಪೋಷಕರು ಹಣದ ಬಗ್ಗೆ ಏನ್ ಹೇಳ್ತಿದ್ರು? ಬಹುಶಃ ದುಡ್ಡು ಜಾಸ್ತಿ ಖರ್ಚು ಮಾಡ್ಬೇಡ ಅಥವಾ ಉಳಿತಾಯ ಮಾಡು ಅಂತ ಹೇಳಿರ್ಬೋದು ಅಲ್ವಾ? ಆ ಚಿಕ್ಕ ಚಿಕ್ಕ ಪಾಠಗಳೇ ನಮ್ಮ ಇವತ್ತಿನ ಆರ್ಥಿಕ ಪರಿಸ್ಥಿತಿಗೆ ಕಾರಣವಾಗಿರ್ತವೆ. ಎಲ್ಲದಕ್ಕೂ ಮೂಲ ನಮ್ಮ ಯೋಚನಾ ಲಹರಿ ಅಂದ್ರೆ ಮೈಂಡ್ಸೆಟ್. ಒಂದ್ ಕಡೆ ಕೊರತೆಯ ಮನಸ್ಥಿತಿ, ದುಡ್ಡನ್ನೋದು ಲಿಮಿಟೆಡ್, ಹುಷಾರಾಗಿ ಖರ್ಚು ಮಾಡ್ಬೇಕು ಅನ್ನೋ ಭಯ. ಇನ್ನೊಂದ್ ಕಡೆ ಸಮೃದ್ಧಿಯ ಮನಸ್ಥಿತಿ, ಹಣ ಗಳಿಸೋಕೆ 1000 ದಾರಿಗಳಿವೆ ಅನ್ನೋ ನಂಬಿಕೆ. ಒಬ್ರು ಸಂಬಳದಲ್ಲೇ ಜೀವನ ಅಡ್ಜಸ್ಟ್ ಮಾಡೋಕೆ ನೋಡಿದ್ರೆ, ಇನ್ನೊಬ್ರು ತಮ್ಮ ಆದಾಯವನ್ನ ಹೇಗೆ ಜಾಸ್ತಿ ಮಾಡೋದು ಅಂತ ಹೊಸ ಅವಕಾಶಗಳನ್ನ ಹುಡುಕ್ತಾರೆ. ಹಾಗಾದ್ರೆ ನಾವು ಮಾಡಬೇಕಾದ ಮೊದಲ ಕೆಲಸವಾದ್ರೂ ಏನು? ಸಿಂಪಲ್, ಹಣದ ಬಗ್ಗೆ ನಮಗಿರೋ ನಂಬಿಕೆಗಳನ್ನೇ ಬದಲಾಯಿಸೋದು. ಯಾಕಂದ್ರೆ ನಾವು ಏನನ್ನ ಆಳವಾಗಿ ನಂಬುತ್ತೇವೋ ಅದೇ ನಮ್ಮ ಜೀವನದ ವಾಸ್ತವ ಆಗತ್ತೆ. ಶ್ರೀಮಂತರು ತಮ್ಮ ಮಕ್ಕಳಿಗೆ ದುಡ್ಡೇ ಎಲ್ಲ ಅಂತ ಹೇಳಲ್ಲ, ಬದ್ಲಾಗಿ ದುಡ್ಡು ಅನ್ನೋದು ನಮಗೆ ಆಪ್ಷನ್ಸ್ ಕೊಡುತ್ತೆ ಅಂತ ಕಳಿಸ್ತಾರೆ. ಹಣ ಅಷ್ಟೊಂದು ಮುಖ್ಯ ಅಲ್ಲ ಅಂತ ಹಣದ ಮಾತುಕತೆಯನ್ನೇ ತಪ್ಪಿಸೋ ಬದಲು ಅದೇ ಹಣ ಹೇಗೆ ನಮ್ಗೆ ಸ್ವಾತಂತ್ರ್ಯ, ಒಳ್ಳೆ ಲೈಫ್ ಸ್ಟೈಲ್ ಕೊಡೋಕೆ ಒಂದು ಟೂಲ್ ಆಗತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇನ್ನು 2ನೇ ಪಾಠ, ಇದು ತುಂಬಾನೇ ಮುಖ್ಯ. ಈ ಜಗತ್ತು ನಿನಗೆ ಏನನ್ನೂ ಕೊಡ್ಬೇಕಾಗಿಲ್ಲ ಅಂತ. ಸ್ವಂತ ಕಷ್ಟಪಟ್ಟು ಮೇಲೆ ಬಂದವರಿಗೆ ಚೆನ್ನಾಗೊತ್ತು, ಯಶಸ್ಸು ಸುಲಭವಾಗಿ ಸಿಗಲ್ಲ. ಅದಕ್ಕೆ ಫೈಟ್ ಮಾಡ್ಬೇಕು, ಜವಾಬ್ದಾರಿ ತಗೋಬೇಕು. ಇದೇ ಗುಣವನ್ನ ಅವರು ತಮ್ಮ ಮಕ್ಕಳಲ್ಲೂ ಬೆಳೆಸ್ತಾರೆ. ಇದರಿಂದ ಮಕ್ಕಳು ಸ್ವಾವಲಂಬಿಗಳಾಗ್ತಾರೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಬಿಲ್ ಗೇಟ್ಸ್. ಅವರು ಹೇಳೋ ಹಾಗೆ ನಮ್ಮ ಮಕ್ಕಳು ಅವರ ದಾರಿಯನ್ನ ಅವರೇ ಕಂಡುಕೊಳ್ಬೇಕು. ಬಿಲ್ ಗೇಟ್ಸ್, ವಾರೆನ್ ಬಫೆಟ್ರಂತಹ ಕೋಟ್ಯಾಧಿಪತಿಗಳು ತಮ್ಮ ಮಕ್ಕಳಿಗೆ ದೊಡ್ಡ ಆಸ್ತಿಯನ್ನ ಬಿಟ್ಟೋಗಲ್ಲ. ಯಾಕಂದ್ರೆ ಇದು ಅವರಲ್ಲಿ ಕಠಿಣ ಪರಿಶ್ರಮದ ಮಹತ್ವ ಮತ್ತು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚುತ್ತೆ. ಸರಿ, ಮೈಂಡ್ಸೆಟ್ ಬಗ್ಗೆ ಮಾತಾಡಿದ್ವಿ. ಈಗ ಶ್ರೀಮಂತರ ಫೈನಾನ್ಷಿಯಲ್ ಬ್ಲೂಪ್ರಿಂಟ್ ಹೇಗಿರುತ್ತೆ ನೋಡೋಣ. ಹಣ ನಿಜವಾಗ್ಲೂ ಕೆಲ್ಸ ಮಾಡೋದ್ ಹೇಗೆ? ಈ ಸೀಕ್ರೆಟ್ ಗೊತ್ತಾದ್ರೆ ಫೈನಾನ್ಷಿಯಲ್ ಫ್ರೀಡಮ್ನ ದಾರಿ ತುಂಬಾನೇ ಸುಲಭವಾಗತ್ತೆ. ಆರ್ಥಿಕ ಸ್ವಾತಂತ್ರ್ಯದ ವಿಷಯದಲ್ಲಿ ಇದಕ್ಕಿಂತ ಮುಖ್ಯವಾದ ಕಾನ್ಸೆಪ್ಟ್ ಇನ್ನೊಂದಿಲ್ಲ: ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳು. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಆಸ್ತಿ ನಿಮ್ಮ ಜೇಬಿಗೆ ದುಡ್ಡು ತಂದುಕೊಡುತ್ತೆ, ಹೊಣೆಗಾರಿಕೆ ನಿಮ್ಮ ಜೇಬಿಂದ ದುಡ್ಡನ್ನ ಹೊರತಡಿಯುತ್ತೆ. ಉದಾಹರಣೆಗೆ, ಬಾಡಿಗೆ ಬರೋ ಮನೆ ಒಂದು ಆಸ್ತಿ, ಆದ್ರೆ ನೀವು ವಾಸವಿರೋ ಮನೆ, ಅದಕ್ಕೆ ಕಟ್ಟೋ ಲೋನ್, ಟ್ಯಾಕ್ಸ್ ಇದೆಲ್ಲ ಹೊಣೆಗಾರಿಕೆ. ಈಗೊಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಇಬ್ರು ಸ್ನೇಹಿತರು, ಇಬ್ರದ್ದು ತಿಂಗಳ ಸಂಬಳ $6,000. ಮೊದಲನೆಯವನು ಅಂದ್ರೆ ಖರ್ಚು ಮಾಡುವನು ಆ ದುಡ್ಡಲ್ಲಿ ಲೇಟೆಸ್ಟ್ ಫೋನ್, ಟಿವಿ, ಕಾರು ತಗೊಂಡು ಶ್ರೀಮಂತನ ತರ ಕಾಣೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕೊನೆಗೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಾನೆ. 2ನೇಯವನು ಹೂಡಿಕೆದಾರ, ತನ್ನ ಆದಾಯಕ್ಕಿಂತ ಕಡಿಮೆ ಖರ್ಚು ಮಾಡಿ ಆಸ್ತಿಗಳನ್ನ ಕೊಂಡು ನಿಜವಾಗಿಯೂ ಶ್ರೀಮಂತನಾಗೋ ದಾರಿಯಲ್ಲಿ ಇರ್ತಾನೆ. ಬನ್ನಿ ಅವರ ತಿಂಗಳ ಖರ್ಚು ವೆಚ್ಚದ ಲೆಕ್ಕ ನೋಡೋಣ. ಇಬ್ಬರ ಆದಾಯ ಒಂದೇ, $6,000. ಆದ್ರೆ ಮೊದಲನೇ ವ್ಯಕ್ತಿ ಬಂದಿದ್ದೆಲ್ಲ ಖರ್ಚು ಮಾಡ್ತಾನೆ, ಆದ್ರೆ 2ನೇ ವ್ಯಕ್ತಿ ಹೂಡಿಕೆದಾರ ತಿಂಗಳಿಗೆ $3,000 ಉಳಿತಾಯ ಮಾಡ್ತಾನೆ. ನೋಡೋಕೆ ಚಿಕ್ಕ ವ್ಯತ್ಯಾಸ ಅನ್ಸುತ್ತೆ, ಆದ್ರೆ ಇದೇ ಮುಂದೆ ದೊಡ್ಡ ಬದಲಾವಣೆ ತರುತ್ತೆ. ಯೋಚನೆ ಮಾಡಿ, ಒಂದೇ ಒಂದು ವರ್ಷದಲ್ಲಿ ಈ ಶಿಸ್ತಿನ ಜೀವನದಿಂದ 2ನೇ ವ್ಯಕ್ತಿ ಬರೋಬ್ಬರೇ $36,000 ಹೂಡಿಕೆ ಮಾಡೋಕೆ ರೆಡಿ ಮಾಡ್ಕೊಳ್ತಾನೆ. ಇದು ಶಿಸ್ತು ಮತ್ತು ತಾಳ್ಮೆಗೆ ಸಿಕ್ಕ ಪ್ರತಿಫಲ. ಇದರ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಇದೆಯಲ್ಲ, ಅದು ಶಾಕಿಂಗ್. 5 ವರ್ಷದಲ್ಲಿಯೇ ಹೂಡಿಕೆದಾರನ ಹಣ ಕಾಂಪೌಂಡಿಂಗ್ ಪವರ್ನಿಂದ ಬೆಳೀತಾ ಹೋಗುತ್ತೆ. ಆದ್ರೆ ಖರ್ಚು ಮಾಡೋನು ರ್ಯಾಟ್ ರೇಸ್ನಲ್ಲಿ ಸಿಕ್ಕಾಕೊಂಡಿರ್ತಾನೆ. ಅಂದ್ರೆ ತಿಂಗಳ ಸಂಬಳ ಬರೋದಕ್ಕೂ ಸಾಲ ತೀರ್ಸೋದಕ್ಕೂ ಸರಿ ಹೋಗುತ್ತೆ. 10 ವರ್ಷ ಕಳೆದ ಮೇಲೆ ಅವರಿಬ್ಬರ ನಡುವಿನ ಆರ್ಥಿಕ ಅಂತರವನ್ನ ಮುಚ್ಚೋಕೆ ಸಾಧ್ಯವೇ ಆಗಲ್ಲ. ಶ್ರೀಮಂತರು ಹಣ ಸಂಪಾದನೆಯ 3 ಹಂತಗಳನ್ನ ಕಲಿಸ್ತಾರೆ. ಮೊದಲನೇ ಹಂತದಲ್ಲಿ ಸಮಯವನ್ನ ಹಣಕ್ಕಾಗಿ ಮಾರೋದು, ಅಂದ್ರೆ ಉದ್ಯೋಗ. 2ನೇ ಹಂತದಲ್ಲಿ ದುಡ್ಡನ್ನ ಉತ್ಪಾದಿಸೋ ಸಿಸ್ಟಮ್ಗಳನ್ನ ಕಟ್ಟೋದು, ಉದಾಹರಣೆಗೆ ಒಂದು ಬಿಸ್ನೆಸ್. ಮತ್ತು 3ನೇ ಹಂತದಲ್ಲಿ ನಿಮ್ಮ ಹಣವೇ ನಿಮ್ಗಾಗಿ ದುಡಿಯೋ ಹಾಗೆ ಮಾಡೋದು, ಅದೇ ಇನ್ವೆಸ್ಟಿಂಗ್. ಸರಿ, ಈಗ ಒಳ್ಳೆ ಮೈಂಡ್ಸೆಟ್ ಇದೆ, ಹಣ ಹೇಗೆ ಕೆಲಸ ಮಾಡುತ್ತೆ ಅಂತಾನೂ ಗೊತ್ತು. ಆದ್ರೆ ಇಲ್ಲೇ ಬರೋದು ಒಳ್ಳೆ ಅಭ್ಯಾಸಗಳ ಪಾತ್ರ.
ಇವೇ ನಮ್ಮ ಯಶಸ್ಸಿನ ಗಾಡಿಯನ್ನ ಮುಂದೆ ತಳ್ಳೋ ಇಂಜಿನಿದ್ದಾಗೆ. ಶ್ರೀಮಂತರಿಗೆ ಚೆನ್ನಾಗಿ ಗೊತ್ತು, ಒಂದೇ ದಿನದಲ್ಲಿ ಏನೂ ಆಗಲ್ಲ, ನಿರಂತರ ಪ್ರಯತ್ನದಿಂದ ಮಾತ್ರ ಸಂಪತ್ತು ಸೃಷ್ಟಿಯಾಗತ್ತೆ. ಅದಕ್ಕೆ ಅವರು ಮಕ್ಕಳಿಗೆ ಒಳ್ಳೆ ಹ್ಯಾಬಿಟ್ಸ್ ಬೆಳ್ಸೋಕ್ ಹೇಳ್ಕೊಡ್ತಾರೆ. ಅದರ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದ್ರೆ ಜನರ ಜೊತೆ ಬೆರೆಯೋದು, ಚೆನ್ನಾಗ್ ಮಾತಾಡೋದು, ಇವೆಲ್ಲ ಅವಕಾಶಗಳ ಬಾಗಿಲು ತೆರೆಯುತ್ತೆ, ನಾಯಕತ್ವದ ಗುಣವನ್ನೂ ಬೆಳೆಸುತ್ತೆ ಅಂತನೂ ಕಲಿಸ್ತಾರೆ. ಮುಂದಿನದು ಒಂದು ತುಂಬನೇ ಪವರ್ಫುಲ್ ಐಡಿಯಾ, ವಿಳಂಬಿತ ಸಂತೃಪ್ತಿ. ಅಂದ್ರೇನು? ಇವತ್ತಿನ ಸಣ್ಣಪುಟ್ಟ ಖುಷಿಗಳನ್ನ ತ್ಯಾಗ ಮಾಡಿ ನಾಳಿನ ದೊಡ್ಡ ಗುರಿಗಳಿಗಾಗಿ ಕಾಯುವ ತಾಳ್ಮೆ. ಇದು ಶ್ರೀಮಂತರ ಯೋಚನೆಗೂ ಸಾಮಾನ್ಯರ ಯೋಚನೆಗೂ ಇರೋ ದೊಡ್ಡ ವ್ಯತ್ಯಾಸ. ಗ್ಯಾರಿ ವೇನರ್ಚೋಕ್ ಅವರ ಒಂದು ಮಾತು ಇದನ್ನ ಪರ್ಫೆಕ್ಟ್ ಆಗಿ ಹೇಳುತ್ತೆ, ಮೈಕ್ರೋ ಸ್ಪೀಡ್ ಮತ್ತು ಮ್ಯಾಕ್ರೋ ಪೇಷನ್ಸ್ ಇರಬೇಕು. ಅಂದ್ರೆ ಪ್ರತಿ ದಿನದ ಕೆಲಸದಲ್ಲಿ ಸ್ಪೀಡ್ ಇರಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು, ಆದ್ರೆ ದೊಡ್ಡ ರಿಸಲ್ಟ್ಸ್ ಬರ್ಬೇಕಂದ್ರೆ ದೀರ್ಘಕಾಲದ ತಾಳ್ಮೆ ಬೇಕೇ ಬೇಕು. ಇಷ್ಟೆಲ್ಲ ಆಯ್ತು. ಈಗ ಕೊನೆಯ ಆದ್ರೆ ಅಷ್ಟೇ ಪವರ್ಫುಲ್ ಆದ ಪಾಠಕ್ಕೆ ಬರೋಣ. ಸಮಸ್ಯೆಗಳನ್ನ ಪರಿಹರಿಸೋದು ಮತ್ತು ಮೌಲ್ಯವನ್ನ ಸೃಷ್ಟಿಸೋದು. ಹಣ ಗಳಿಸೋದರ ಅಲ್ಟಿಮೇಟ್ ಸೀಕ್ರೆಟ್ ಇದೆ. ರೂಲ್ ತುಂಬಾ ಸಿಂಪಲ್. ನೀವು ಎಷ್ಟು ದೊಡ್ಡ ಸಮಸ್ಯೆಯನ್ನ ಪರಿಹರಿಸ್ತೀರೋ ನಿಮ್ಗೆ ಅಷ್ಟು ದೊಡ್ಡ ಪೇಚೆಕ್ ಸಿಗುತ್ತೆ. ಶ್ರೀಮಂತರು ತಾವು ಎಷ್ಟು ಗಂಟೆ ಕೆಲಸ ಮಾಡ್ವಿ ಅಂತ ಯೋಚಿಸಲ್ಲ, ಬದಲಾಗಿ ತಾವು ಏನ್ ರಿಸಲ್ಟ್ ಕೊಟ್ಟಿದೀವಿ, ಎಷ್ಟು ವ್ಯಾಲ್ಯೂ ಕ್ರಿಯೇಟ್ ಮಾಡಿದೀವಿ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾರೆ. ಉದಾಹರಣೆಗೆ ಸ್ಟೀವ್ ಜಾಬ್ಸ್ ನೋಡಿ. ಅವರು ಟೆಕ್ನಾಲಜಿ, ಮ್ಯೂಸಿಕ್, ಕಮ್ಯುನಿಕೇಷನ್ ಈ ಎಲ್ಲಾ ಕ್ಷೇತ್ರಗಳಲ್ಲಿದ್ದ ಸಮಸ್ಯೆಯನ್ನ ಬಗೆಹರಿಸಿದ್ರು. ಹೆನ್ರಿ ಫೋರ್ಡ್ ಪ್ರತಿಯೊಬ್ಬರಿಗೂ ಕಾರ್ ಸಿಗೋ ಹಾಗೆ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆಯನ್ನೇ ಬದಲಾಯಿಸಿದ್ರು. ಓಪ್ರಾ ವಿನ್ಫ್ರೆ ತಮ್ಮ ಶೋ ಮೂಲಕ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ ನೀಡಿದ್ರು. ಇವರೆಲ್ಲರೂ ದೊಡ್ಡ ಸಮಸ್ಯೆಗಳನ್ನ ಪರಿಹರಿಸುವ ಮೂಲಕವೇ ಶ್ರೀಮಂತರಾದ್ರು. ಹಾಗಾದರೆ ಈ ಎಲ್ಲಾ ಪಾಠಗಳನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಕೇಳಬೇಕಾದ ಕೊನೆಯ ಪ್ರಶ್ನೆ ಒಂದೇ: ನೀವು ಯಾವ ಸಮಸ್ಯೆಯನ್ನ ಪರಿಹರಿಸುತ್ತೀರಿ? ಯಾಕಂದ್ರೆ ನಿಮ್ಮ ಉತ್ತರದಲ್ಲೇ ನಿಮ್ಮ ಆರ್ಥಿಕ ಭವಿಷ್ಯ ಅಡಗಿದೆ.